ಪ್ಯಾಕಿಂಗ್ ಆಯ್ತಮ್ಮ? ಆಯ್ತು ಕಣಪ್ಪ, ನಿಂದೆಲ್ಲ ಆಯ್ತಾ? ಆಯ್ತು. ಸುಬ್ಬು ಕಾಲ್ ಮಾಡಿದ್ಯಾ? ಫೋನ್ ಮಾಡಿದೆ ಮೇಡಮ್. ಸುಬ್ಬು, ಬಂದ್ರ? ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ? ನಮ್ಮನ್ನು ಕರೆದಿದ್ದಕ್ಕೆ ತುಂಬಾ ಸಂತೋಷ ಆಯ್ತಪ್ಪ. ಆದ್ರೆ ಏನ್ ಮಾಡೋದು, ನಾವು ಬರೋ ಪರಿಸ್ಥಿತಿಲಿ ಇಲ್ಲ. ಯಾಕೆಂದ್ರಮ್ಮನವ್ರೆ, ಏನಾಯ್ತು? ಯಾಕೆ ಬರ್ತಿಲ್ಲ? ಸಂತೋಷದ ವಿಷಯನೇ ಶ್ರಾವಣಿ. ನನ್ನ ಮಗಳು ಮದ್ವೆ ಮಾಡ್ಕೋತೀನಿ ಅಂತ ಒಪ್ಕೊಂಡ್ಲಲ್ಲ, ಅದಕ್ಕೆ ಗಂಡು ನೋಡಕ್ ಶುರು ಮಾಡಿದೀನಿ. ಒಂದ್ 4 ಕಡೆಯಿಂದ ಫೋಟೋ ಮತ್ತೆ ಜಾತಕ ಬಂದಿದೆ. ಒಬ್ರಂತೂ ನಾಳೆನೇ ಹುಡುಗಿ ನೋಡಕ್ ಬರ್ತೀನಿ ಅಂದ್ಬಿಟ್ರು. ಅದಕ್ಕೆ ನಿಮ್ ಜೊತೆ ದೇವಸ್ಥಾನಕ್ಕೆ ಬರಕ್ ಆಗ್ತಿಲ್ಲ. ಓಹೋ, ಇದು ವಿಷಯ. ನೋಡಿ ಮೇಡಮ್, ಶ್ರೀವಲ್ಲಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ, ಅವಳಿಗೂ ದೇವ್ರ ಹತ್ರ ಒಳ್ಳೇದಾಗಲಿ ಅಂತ ಬೇಡ್ಕೋಣ ಅಂತ ಹೇಳಿದ್ರಿ. ಆದರೆ ನಿಮ್ಮ ಪ್ರಾರ್ಥನೆ ಆಲ್ರೆಡಿ ದೇವ್ರಿಗೆ ಮುಟ್ಬಿಟ್ಟಿದೆ. ನೋಡಿ, ಅವಳ ಜೀವನ ಆಲ್ರೆಡಿ ಚೆನ್ನಾಗಾಗ್ತಾ ಇದೆ. ಇದು ಸಿಹಿ ಸುದ್ದಿನೇ. ಒಟ್ಟಿನಲ್ಲಿ ಎಲ್ಲ ಒಳ್ಳೇದಾದ್ರೆ ಸಾಕು. ಶ್ರಾವಣಿ, ನಾವಂತೂ ಬರೋದಕ್ಕಾಗತ್ತಿಲ್ಲ. ತಗೋ, ಇದರಲ್ಲಿ 2001 ರೂಪಾಯಿ ಇದೆ. ಇದನ್ನ ಅನ್ನದಾನಕ್ಕೆ ಕೊಟ್ಬಿಡಿ. ಅಯ್ಯೋ, ಈ ದುಡ್ಡಿನ ಜವಾಬ್ದಾರಿ ಎಲ್ಲ ನಾನು ತಗೊಳಲ್ಲಪ್ಪ. ಇದಕ್ಕೆಲ್ಲ ಸುಬ್ಬುನೇ ಸರಿ. ತಗೋ ಸುಬ್ಬು, ನೀನೇ ಕೊಟ್ಬಿಡು. ದೇವ್ರ ಅನ್ನದಾನಕ್ಕೆ ಅಂತ ಹೇಳ್ತಾ ಇದ್ದೀರಾ. ಇದನ್ನ ನಾನು ಕೊಡೋದಕ್ಕಿಂತ ನಾವೆಲ್ಲರೂ ದೇವ್ರ ಥರ ಪೂಜೆ ಮಾಡ್ತಾ ಇರೋವಂಥ ನಂದಿನಿ ಅಮ್ಮವ್ರು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅವಳಿಗೆ ಇನ್ನೂ ಒಳ್ಳೇದಾಗುತ್ತೆ. ಇದು ನಂದಿನಿ ಅಮ್ಮ ಹತ್ರನೇ ಹಾಕ್ಸೋಣ. ಏನು, ನನ್ನ ಹೆಸರು ಕೇಳಿಸ್ತಾ ಇತ್ತು? ಏನ್ ಮಾತಾಡ್ತಿದ್ದೆ? ಏನಿಲ್ಲ ಅಮ್ಮವ್ರೆ, ಶ್ರೀವಲ್ಲಿ ಅನ್ನದಾನಕ್ಕೆ ಅಂತ 2001 ರೂಪಾಯಿ ಕೊಟ್ಟಿದ್ಲು. ಇದನ್ನ ನಾವು ಹಾಕೋದಕ್ಕಿಂತ ನೀವು ಹಾಕಿದ್ರೆ ಅವಳಿಗೆ ಇನ್ನೂ ಒಳ್ಳೇದಾಗುತ್ತೆ. ಆಯ್ತು ಸುಬ್ಬು, ಇದು ಪುಣ್ಯದ ಕೆಲಸ. ಯಾರಾದ್ರೂ ಇಲ್ಲ ಅನ್ನೋದಕ್ಕಾಗತ್ತಾ? ಅದ್ ಸರಿ, ಶ್ರೀವಲ್ಲಿ ನೀನ್ ಯಾಕೆ ದೇವಸ್ಥಾನಕ್ಕೆ ಬರ್ತಿಲ್ಲ? ಬರ್ಬೋದಲ್ವಾ ನಮ್ ಜೊತೆ? ಅಮ್ಮ, ಇನ್ನೊಂದು ಹೊಸ ವಿಷಯ. ನಾಳೆನೆ ಶ್ರೀವಲ್ಲಿಗೆ ಗಂಡಿನ ಕಡೆಯವ್ರು ನೋಡಕ್ ಬರ್ತಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗ್ಲಮ್ಮ. ಶ್ರೀವಲ್ಲಿ ಆಶೀರ್ವಾದ ತಗೋ. ಸರಿ ಅಮ್ಮ. ಆಂಟಿ, ಆಶೀರ್ವಾದ ಮಾಡಿ. ಒಂದ್ ನಿಮಿಷ ಇರು. ವೀರು, ಏನಂದಿನಿ? ಓ ಶ್ರೀವಲ್ಲಿ, ನಮ್ ಶ್ರೀವಲ್ಲಿನ ನೋಡೋದಕ್ಕೆ ನಾಳೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ಓ ಹೋ 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 ಹೋ, ಎಂತ ಒಳ್ಳೆ ವಿಷಯ. ಒಳ್ಳೇದಾಗ್ಲಮ್ಮ. ಅಪ್ಪಾಜಿ, ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದು ಮಾಡಿ. ಅಮ್ಮ, ನೋಡಿದ್ಯಾ? ಮೊದ್ಲು ನಾನು ದುಡ್ಡನ್ನ ಶ್ರಾವಣಿ ಕೈ ಕೊಟ್ಟೆ. ಶ್ರಾವಣಿ ಅದನ್ನ ಸುಬ್ಬು ಕೈ ಕೊಟ್ಲು. ಸುಬ್ಬು ಅದನ್ನ ನಂದಿನಿ ಆಂಟಿ ಕೈ ಕೊಟ್ಟ. ನಂದಿನಿ ಆಂಟಿ ಆಶೀರ್ವಾದ ತಗೊಳಕ್ಕೆ ಅಂತ ಹೋದೆ. ಅವರು ಅಪ್ಪಾಜಿನೂ ಕರೆದ್ರು. ಇದನ್ನೆಲ್ಲ ನೋಡ್ತಿದ್ರೆ ಒಂದ್ ಮನೇಲಿ ಇರ್ಬೇಕಾಗಿರೋ ಒಗ್ಗಟ್ಟು, ಪ್ರೀತಿ ಅಂದ್ರೆ ಇದೆ ಅಲ್ವಾ ಅಮ್ಮ? ನಿಮ್ಮನ್ನೆಲ್ಲ ನೋಡ್ತಿದ್ರೆ ನನ್ನ ದೃಷ್ಟಿನೇ ಬೀಳೋ ಹಾಗಿದೆ.